ನನಗಂತೂ ಭಯ ಭಯ ಸ್ಟಾರ್ಟ್ ಆಗ್ತೈತೆ. ಇವಾಗ ಜೀವಿತನ ಹತ್ರ ನೋಡಿದ್ರೆ ನಾನು ಓನರು, ನಾನೇ ಈ ಮನೆ ಯಜಮಾನ ಅಂತ ಹೇಳ್ಬಿಟ್ಟಿದ್ದೀನಿ. ಆದರೆ ಅವ್ರೇನಾದರೂ ಬಂದಾಗ ಏನು ಹೇಳೋದಪ್ಪ ಅನ್ನಿಸ್ಬಿಟ್ಟೈತೆ. ಯಾವಾಗ ಬರ್ತಾರೋ ಏನೋ, ನಾಳೆ ನಾಡ್ದಲ್ಲಿ ಬರ್ತೀವಿ ಅಂದರು. ಇನ್ನೊಂದು ಸತಿ ಇನ್ನೊಂದು ವಾರ ಬಿಟ್ಕೊಂಡು ಬೇರೆ ಕಡೆ ಎಲ್ಲಾದರೂ ನಮ್ಮ ಅಕ್ಕನ ಮನೆಗೆ ಹೋದರೆ ಇನ್ನೊಂದು ವಾರ ಬಿಟ್ಕೊಂಡು ಬರ್ತೀನಿ ಅಂದರು. ಏನು ಹೇಳೋಣ ಅನ್ನಿಸ್ಬಿಟ್ಟೈತೆ. ನನಗಂತೂ ಈಗಲಿಂದನೇ ಚಿಂತೆ ಹೊಕ್ಕೊಬಿಟ್ಟೈತೆ. ನನ್ನ ಫ್ರೆಂಡ್ ಕಿರಣಕ್ಕೆ ಫೋನ್ ಮಾಡ್ತೀನಿ ತಡಿ. ಕಿರಣ ಏನು ಹೇಳ್ತಾನೆ ನೋಡೋಣ. ಕಿರಣಕ್ಕೆ ಫೋನ್ ಮಾಡಿದ್ರೆ ಒಂದು ಒಳ್ಳೆ ಐಡಿಯಾ ಕೊಡ್ತಾನೆ. ಇಲ್ಲ ಯಜಮಾನ್ರ ಹತ್ರ ಆಗಲಿ ನಾನು ಏನೋ ಒಂದು ಹೇಳ್ಬೋದು. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ಯಜಮಾನ್ರ ಹತ್ರನೇ ಮಾತಾಡಿದ್ರೆ ಒಳ್ಳೇದು. ಯಜಮಾನ್ರ ಹಿಂಗೆ ಬಂದಿದ್ದಾಳೆ ಆ ಹುಡುಗಿ, ಹಿಂಗೆ ನನಗೂ ಮದುವೆ ವಯಸ್ಸು, ಇನ್ನೇನು ಮದುವೆ ಆಗಬೇಕು. ಅದಕ್ಕೆ ಹಿಂಗೆ ನಾನು ಸುಳ್ಳು ಹೇಳಿದ್ದೀನಿ ಯಜಮಾನ್ರೆ. ನೀವು ಏನಾದರೂ ಯಜಮಾನ್ರ ಹತ್ರ ಮಾತಾಡೋಕ್ಕಲ್ಲ, ಭಯ ಆದಂಗೆ ಆಗುತ್ತೆ ನಮ್ಮ ಅಣ್ಣವ್ರ ಹತ್ರ. ಯಾಕಂದರೆ ನಮ್ಮ ಅಣ್ಣ ಸ್ವಲ್ಪ ಸ್ಟ್ರಾಂಗು. ಮತ್ತು ಸುಳ್ಳೆಲ್ಲ ಹೇಳ್ಬಿಡ್ತೀನೋ ಅಂತ ಬೈದು ಬಿಡ್ತಾರೆ. ಏನು ಮಾಡೋಣ, ಕಿರಣಗೆ ಹೇಳ್ತೀನಿ. ಕಿರಣ ಆದರೆ ಬೇಕಾದರೆ ಅಣ್ಣನಿಗೆ ಹೇಳ್ತಾನೆ. ಕಿರಣನ ಹತ್ರ ಮಾತಾಡ್ತೀನಿ. ನನ್ನ ಫ್ರೆಂಡ್ ಕಿರಣ ಇದ್ದಾನೆ, ಕಿರಣನ ಹತ್ರ ಮಾತಾಡ್ತೀನಿ. ಈ ಜೀವಿತ ಇವನಿಂದಲೇ ಹೋಗಿರೋದು. ಇಲ್ಲಿ ಯಾಕೆ ನಿಂತ್ಕೊಂಡವನೆ, ಏನೋ ಮಾತಾಡ್ತಾ ಇದ್ದಾನಲ್ಲ. ಹಾಂ, ನಾನಿಲ್ಲಿ ಕರ್ಬೇವು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನಿಂತ್ಕೊಂಡವನು ಏನೋ ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ ಇವ್ನು ನೋಡಿ ಹೆಂಗವನೆ. ಅಯ್ಯೋ, ಇವನು ಹಿಂದೆ ಹೋಗವಳಿ. ಗೊತ್ತಾಗುತ್ತಾಗ ಆಮೇಲೆ ಹೋಗ್ತಾ ಹೋಗ್ತಾ ಯಾಕಾದರೂ ಓದ್ನೋ, ಅಯ್ಯೋ ನಮ್ಮ ಮನೆಯವ್ರಿಗೆ ನಾವು ಚೆನ್ನಾಗಿರ್ಬೇಕಲ್ವೇ ಅಂತೇಳಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಲ್ಲ ಇವನು ನೋಡಿ ಇರೋದ. ಅಯ್ಯಪ್ಪ ದೇವ್ರೆ. ನೋಡಿ ಸರಿಯಾಗಿ ಆಗ್ಬೇಕಣ್ಣ. ಹಲೋ ಹಲೋ ಕಿರಣ, ಏನು ಮಾಡ್ತಾ ಇದೆಯಾ? ಏನಿಲ್ಲ ಮಗ, ಸುಮ್ಮನೆ ಬಂದು ಕೂತ್ಕೊಂಡಿದ್ದೆ. ವರ್ಕ್ ಇತ್ತು, ಸ್ವಲ್ಪ ವರ್ಕ್ ಮುಗಿಸ್ಕೊಂಬಂದು ಕೂತ್ಕೊಂಡಿದ್ದೆ. ಏನು ಡಿಸೈಡ್ ಮಾಡಿದೆ ಟ್ರಿಪ್ ಹೋಗೋಕ್ಕೆ? ಏನಿಲ್ಲಪ್ಪ, ಇನ್ನು ಇದು ಏನೋ ಒಂದು ವಿಷಯ ಹೇಳ್ಬೇಕಣ್ಣ ಮಗ ನಿನ್ನ ಹತ್ರ. ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನೂ ಇಲ್ಲ, ಅಣ್ಣವ್ರು ನೋಡಿರಿ ಇನ್ನೂ ಬಂದೇ ಇಲ್ಲ. ಅವ್ರು ಇನ್ನೂ ಎಲ್ಲೋ ತಂಗಿ ಮನೆ, ಅಕ್ಕನ ಮನೆ ಅಂತ ಓಡಾಡ್ತಾ ಇದ್ದಾರೆ. ಅವ್ರು ಸ್ವಲ್ಪ ಎಲ್ಲ ಅಲ್ಲೂ ಇಲ್ಲೂ ಹೋಗ್ತಾ ಇದ್ದಾರೆ, ಟ್ರಿಪ್ ಹೋಗ್ತಾ ಇದ್ದಾರೆ. ಅವರೆಲ್ಲ ಬೇರೆ ಕಡೆ ಎಲ್ಲನ ಹೈದ್ರಾಬಾದಲ್ಲಿ ಹೋಗಿದ್ದಾರಂತೆ. ಏನೋ ಅಕ್ಕನ ಮನೆ ತಂಗಿನ ಮನೆ ಅಂತ ಓಡಾಡ್ತಾ ಇದ್ದೀವಪ್ಪ. ಇನ್ನೂ ಬರೋದಾದರೆ ನಾಳೆ ನಾಡಿದ್ದು ಬರ್ತೀವಿ, ಇಲ್ಲ ಅಂತಂದರೆ ಇನ್ನೂ ಬೇರೆ ಕಡೆ ಹೋದರೆ ಇನ್ನೂ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನೂ ಎಲ್ಲೆಲ್ಗೋ ಹೋಗ್ತಾರಂತಪ್ಪ. ಇನ್ನೂ ಟ್ರಿಪ್ ಬೇರೆ ಹೋಗ್ತಾ ಇದ್ದೀವಿ. ಅದೇ ಇವಾಗೆಲ್ಲ ರಜಾ ಇತ್ತಲ್ಲಪ್ಪ, ಅದಕ್ಕೆ ಎಲ್ಲ ಹೋಗಿ ಬರ್ತಿದ್ದೀವಿ ಅಂತ ಹೇಳ್ತು ಅಣ್ಣ. ನೆನ್ನೆ ಮಾಡಿದ್ದೆ ಫೋನು. ಇನ್ನೂ ಬರೋಕ್ಕಾಗಲ್ಲಪ್ಪ, ನೀನೆಲ್ಲ ನೋಡ್ಕೋಬೇಕಲ್ಲೆಲ್ಲ. ನಾನಂತೂ ಸರಿ ಆಯ್ತಣ್ಣ ಅಂತ ಹೇಳಿದ್ದೀನಿ. ಈಗ ಇಲ್ಲಿ ಇವಾಗ ಮನೆ ಕೆಲಸದವ್ರನ್ನ ಯಾರನ್ನ ಒಬ್ರು ನೋಡ್ತಾ, ನಿನಗೆ ನಾವಿಲ್ಲಾದ್ರೂ ಹೊರಗಡೆ ಹೋದಾಗ ನಿನಗೆ ಅಡುಗೆ ಮಾಡಿಕೋಕು ನಾವಿದ್ದಾಗ್ಲೂ ಬೇಕಾಗ್ತಾರೆ. ನಾವಿಲ್ದಾಗೂ ಬೇಕಾದ್ರೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಡ್ತಾರೆ. ಅದಕ್ಕೆ ಯಾರನ್ನಾದ್ರೂ ಒಬ್ರನ್ನ ಮನೆ ಕೆಲಸದವ್ರು ನೋಡ್ಕ ಅಂತ ಹೇಳಿತ್ತು ಅಣ್ಣ. ಅದಕ್ಕೆ ನಾನು ಒಬ್ರು ನೋಡಿದ್ದೀನಿ ಇಲ್ಲಿ ಒಂದು ಹುಡುಗಿನ. ಆ ಹುಡುಗಿ ಬೇರೆ ಇವಾಗ ಮನೇಲೆಲ್ಲ ಕಿರಿಕು. ಮನೆ ಕೆಲ್ಸಕ್ಕೆ ಬರೋದು ನೋಡಿ, ಅವ್ರ ಮನೇಲೇನೋ ಅವ್ನ ಗಂಡ ಒಳ್ಳೆಯವನಲ್ವಂತೆ, ಕುಡ್ಕ ಅಂತೆ. ಅದಕ್ಕೆ ನನಗೆ ಅಲ್ಲಿರೋಕ್ಕಾಗಲ್ಲ ಅಂತೇಳಿ ಆ ಹುಡುಗಿ ಭಾಳ ಇಷ್ಟಪಟ್ಬಿಟ್ಟೈತೆ ನನ್ನ. ಅದಕ್ಕೇ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಾನು ಯಜಮಾನ್ರು ಅಂತ ತಿಳ್ಕೊಬಿಟ್ಟವ್ರಿ, ಮನೆ ಓನರ್ ಅಂತ ತಿಳ್ಕೊಬಿಟ್ಟವ್ರೆ. ಅದಕ್ಕೆ ಇವಾಗ ಹುಡುಗಿ ಹತ್ರ ಹೆಂಗೆ ಹೇಳೋಣ ವಿಷಯನ ಅನ್ನಿಸ್ಬಿಟ್ಟೈತೆ ನನಗೆ. ಭಾಳ ಚೆನ್ನಾಗಿದ್ದಾಳೆ ಹುಡುಗಿ, ಮಾತ್ರ ಸೂಪರಾಗಿದ್ದಾಳೆ. ಭಾಳ ಒಳ್ಳೆ ಹುಡುಗಿ, ನಾನು ಭಾಳ ಹಚ್ಕೊಬಿಟ್ಟವಳೆ. ಗಳಪ್ಪ ಸರಿಯಾಗಾಯ್ತು ಇವಾಗ. ಇವನು ಕೆಲಸ ಮಾಡ್ತಿರೋನ, ನಾನು ಮನೆ ಓನರ್ ಅಂದ್ಕೊಂಡಿದ್ದೆ. ಮನೇಲಿ ಕೆಲಸ ಮಾಡ್ತಾ ಇರೋನ ಇವನು. ಓಹೋ, ಸರಿ ಆಯ್ತು ಸರಿಯಾಗಾಯ್ತು. ಒಳ್ಳೆ ಇವಾಗ ಶಾಕ್ ಆದಂಗೆ ಆಯ್ತು ಈ ವಿಷಯ ಕೇಳ್ಬಿಟ್ಟು. ಓಹೋ ಒಳ್ಳೆಯ ವಿಷಯ ಸಿಕ್ಬಿಡ್ತಪ್ಪ. ಅಲ್ಲ ಇವಳು ನೋಡಿದ್ರೆ ಈ ಜೀವಿತ ಬಿಲ್ಡಪ್ ಕೊಡ್ತಾಳಲ್ಲ. ಅಯ್ಯೋ, ನಮ್ಮ ಮನೆ ಮುಂದೆಲ್ಲ ಓಡಾಡೋದು, ಅಯ್ಯೋ ಏನು ಹಂಗೆ ನೋಡೋದು, ಅಯ್ಯೋ ಏನು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಇವನು ನೋಡಿದ್ರೆ ಇಂಥ ಆಟ ಆಡ್ತಾ ಇದ್ದಾನೆ. ಸ್ವಲ್ಪ ದಿನ ಹಂಗೆ ಮ್ಯಾನೇಜ್ ಮಾಡಿ ಮಗ. ಆಮೇಲೆ ಅವ್ರ ಅಣ್ಣವ್ರು ಬರಬೇಕಾದ್ರೆ ಏನೋ ಒಂದು ಹೇಳಿ ಸುಮ್ಮನೆ ಅವತ್ತು ಇನ್ನು ಏನೋ ನಮ್ಮ ಅಣ್ಣವ್ರು ಅಂತ ಅಣ್ಣನ ಹತ್ರ ನಾನು ಮಾತಾಡ್ಲಾ? ಅಣ್ಣನ ಹತ್ರ ಹೇಳು ಸ್ವಲ್ಪ, ಯಾಕಂದರೆ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋರು ಇನ್ನೇನು ಮಾಡೋಕ್ಕಾಗುತ್ತೆ. ಆ ಹುಡುಗಿ ನನಗೇನು ಬಿಡ್ತಾನೆ ಇಲ್ಲ, ಭಾಳ ಇಷ್ಟಪಡ್ತೈತಿ, ಭಾಳ ನನ್ನ ಬೆನ್ನಿಂದೆ ಬಿದ್ದುಬಿಟ್ಟೈತೆ. ಇಲ್ಲ ನಿಮ್ಮನ್ನೇ ನಾನು ಹಚ್ಕೊಬಿಟ್ಟಿದ್ದೀನಿ. ಅವ್ರಿಗೂ ಮನೆಯಲ್ಲಿ ತುಂಬ ಕಿರಿಕಾಗ್ಬಿಟ್ಟೈತೆ. ಈ ಥರ ಸಮಸ್ಯೆ ಆಗ್ಬಿಟ್ಟೈತಿ. ಒಂದು 2 ದಿವಸಕ್ಕೆ ಈ ಥರ ಸಿಕ್ಕಾಕ್ಬಿಟ್ಟಿದ್ದೀನಿ. ನಾನು ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ನಾನು ಈ ಥರ ಎಲ್ಲ ಏನು ಯಾವತ್ತೇನು ಅಂದ್ಕೊಂಡಿರ್ಲಿಲ್ಲಪ್ಪ. ಏನೋ ನಗ್ನಗ್ತಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ. ಅಷ್ಟಕ್ಕೇ ಅವ್ರ ಮನೇಲಿ ಏನೇನೋ ಊರಲ್ಲೆಲ್ಲ ಮಾತಾಡಿದ್ರು ಅಂತೇಳಿ ಆ ಹುಡುಗಿ ಊರಲ್ಲೆಲ್ಲ ಹಿಂಗೆಲ್ಲ ಮಾತಾಡ್ತಾರೆ ನೋಡಿ ನನ್ನ ಬಗ್ಗೆ. ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ಏನು ಇಲ್ಲ ಅಂತಂದ್ರೂ ಸುಮ್ಮನೆ ಜನ ಮಾತಾಡ್ತಾ ಇದ್ದಾರೆ. ನಾನು ಹೆಂಗಿದ್ರು ನಾನು ನಿನ್ಗೆ ಇಷ್ಟಪಡ್ತೀನಿ ಅಂತೇಳಿ ಹಿಂದೆ ಬಿದ್ದುಬಿಟ್ಟೈತೆ. ಅದಕ್ಕೆ ಹುಡುಗಿನೂ ಚೆನ್ನಾಗಿದ್ದಾಳೆ. ಅತ್ಲಾಗೆ ಸುಮ್ಮನೆ ನನಗೂ ತಲೆ ನೋವತ್ತ ಹೆಣ್ಣು ಹುಡುಕಿ ಅಲ್ಲಿ ಎಲ್ಲಿ ಹುಡ್ಕೋಣ ಅಂತ ನನಗಂತೂ ಚಿಂತೆ ಆಗ್ಬಿಟ್ಟೈತೆ. ಅದಕ್ಕೆ ಯಜಮಾನ್ರು ಅಲ್ಲೂ ಇಲ್ಲೂ ನೋಡಿದ್ದೀವಿ ಅಂತ ಹೇಳ್ತಿದ್ರು. ಅದಕ್ಕೆ ಅತ್ಲಾಗೆ ನಾನು ಸುಮ್ಮನೆ ಲೈಫ್ ಸೆಟ್ಲ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಪ್ಪ. ಕಣಪ್ಪ ಸರಿಯಾಗಾಯ್ತು ಕಣಪ್ಪ ಜೀವಿತಗೆ ಇವಾಗ. ಅಯ್ಯೋ ಒಳ್ಳೆ ಟ್ವಿಸ್ಟ್ ಸಿಕ್ಕಂಗಾಯ್ತು ಇವಾಗ ನನಗೆ. ನಾನು ಏನಪ್ಪ ಹಿಂಗೆ ಮಾತಾಡ್ತಾ ಇದ್ದಾನೆ ಇವನು, ಏನಾನ ಈ ಕಡೆ ಸೈಡಿಗೆ ಬಂದು ಮಾತಾಡ್ತಾ ಇದ್ದಾನೆ ಅಂದರೆ ಏನೋ ಇರಬೇಕು ಅಂತ ನಾನು ಬಂದೆ.
ಓಹೋ ಹೋ 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 ಸರಿ 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 ಹಂಗಾದ್ರೆ. ಅಯ್ಯೋ ನಾನು ಫೋನಾದ್ರೂ ತರಲಿಲ್ವಲ್ಲ, ರೆಕಾರ್ಡ್ ಮಾಡ್ಕೊಂತಿದ್ನಲ್ಲಪ್ಪ ಇದನ್ನ. ಏನು ಮಾಡೋಣ ಇವಾಗ ಗೊತ್ತಾಗಲಿ. ಈ ವಿಷಯ ಜೀವಿತನಿಗೆ ಗೊತ್ತಾಗಲಿ. ಈ ವಿಷಯ ಮುಚ್ಚಿಟ್ಟಿರೋ ವಿಷಯ ಜೀವಿತನಿಗೆ ಗೊತ್ತಾಗ್ಬೇಕು, ಅವಾಗ ಗೊತ್ತಾಗುತ್ತೆ ಅವಳಿಗೆ. ಅದಕ್ಕೆ ಸ್ವಲ್ಪ ದಿನ ಸುಮ್ಮನೆ ಇರ್ತೀನಿ, ಅಣ್ಣನ ಹತ್ರ ಮಾತಾಡ್ಬೇಡ. ಅಣ್ಣ ಬಂದಾಗ ನಾನು ಏನೋ ಸ್ವಲ್ಪ ದಿನ ಹಿಂಗೆ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಒಂದು ವಾರ ಟ್ರಿಪ್ ಕರ್ಕೊಂಡು ಹೋಗೋಣ. ಅಣ್ಣಾರು ಇಲ್ಲಿಗೆ ಬಂದಮೇಲೆ ಒಂದು ವಾರ ಟ್ರಿಪ್ ಹೋಗ್ತೀವಣ್ಣ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ಒಂದು ವಾರ ಹೆಂಗಿದ್ರು ಗೊತ್ತಾಗ್ಲೇಬೇಕು ಮಗ. ಯಾವತ್ತಿದ್ರು ಅಷ್ಟೇ, ನಾನು ತಲೆ ಕೆಡಿಸ್ಕೊಂಬಲ್ಲ. ಈಗ ಹೆಂಗೂ ಈಗ ಡೈವರ್ಸ್ ತಗೊಂತಾ ಇದ್ದಾರೆ ಅವ್ರ ಗಂಡನಿಂದ. ಅದಕ್ಕೆ ಡೈವರ್ಸ್ ತಗೋಬಿಡ್ಲಿ ಅಂತ. ಅಂದರೆ ಹುಡುಗಿ ಮಾತ್ರ ಸಖತ್ತಾಗಿದ್ದಾಳೆ ಕಣು. ಆದರೆ ಅವ್ನ ಗಂಡ ಒಳ್ಳೆಯವನಲ್ವಂತೆ, ಅದಕ್ಕೋಸ್ಕರ. ಅಯ್ಯೋ ಈಗೇನು ಹುಡ್ಕೋಕ್ಕಾಗಲ್ಲ, ಸುಮ್ಕಿರಲ್ಲ. ಸಿಕ್ಕಿರೋದು ಅಂದರೆ ಹುಡುಗಿ ಚೆನ್ನಾಗೈತೆ ಹಳೆ ಅಂದಮೇಲೆ ಸುಮ್ಮನೆ ಆಗ್ಬಿಡು. ನೇ ಮಾಡೋಕ್ಕಾವತ್ತು, ಅವಳು ನಿನ್ನ ಇಷ್ಟಪಟ್ಟು ಬಂದವಳೆ ಅಂದಮೇಲೆ. ನನಗೂ ಇಷ್ಟ ಆಯಿತು ಕಣೋ, ಪಾಪ ನನ್ನೇ ನಂಬ್ಕೊಂಡು ಬಂದವಳೆ. ಚೆನ್ನಾಗಿ ನೋಡ್ಕೋಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ಪಾಪ ನನಗೆ ಭಾಳ ಇಷ್ಟಪಡ್ತಾಳೆ. ಚೆನ್ನಾಗಿ ನೋಡ್ಕೊಂತಾಳೆ. ಎಲ್ಲ ನಮ್ಮ ಮನೆ ಕೆಲಸ ಎಲ್ಲ ನೀಟಾಗಿ ಮಾಡ್ತಾಳೆ. ಇಲ್ಲೇ ಹೆಂಗೆ ಇಬ್ಬರು ಮನೆ ಕೆಲಸ, ಅವಳು ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಇಬ್ರದ್ದು ಸಂಬಳ ಬರುತ್ತೆ, ನನಗೂ ಸಂಬಳ ಕೊಡ್ತಾರೆ, ಆರಾಮಾಗಿರ್ಬೋದು ಅಷ್ಟೇ. ಏನು ಮನೆ ಬಾಡಿಗೆ ಇರಲ್ಲ, ಏನಿಲ್ಲ. ಇಲ್ಲೇ ರೂಮ್ ಇದ್ದಾವೆ. ಏನು ಇಲ್ಲಿ ಎಷ್ಟು ದೊಡ್ಡ ಮನೆ. ನಾನು ಹೊಲ್ದ ಹತ್ರ ಎಲ್ಲ ಕೆಲಸ ಮಾಡ್ತೀನಿ, ಇವಳು ಮನೇಲೆಲ್ಲ ಕೆಲಸ ಮಾಡ್ತಾಳೆ. ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು ಅಷ್ಟೇ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಏನಾದರೂ ಬಂದರೆ ಅಣ್ಣವ್ರು ಏನಾದ್ರೂ ಅಣ್ಣವ್ರ ಮುಂದೆ ಹೇಳ್ಬಿಡ್ತೀನಿ. ಇವರೇ ಮನೆ ಯಜಮಾನ್ರು, ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ನಾನು ಇಲ್ಲಿ ಕೆಲಸದಾಳಾಗಿದ್ದೀನಿ. ಹೊಲ್ದ ಹತ್ರ ಕೆಲಸ ಮಾಡಿಸೋದು, ಹಾಗೆ ಡ್ರೈವಿಂಗ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬಿಟ್ಟು ಬರೋದು, ಅವ್ರಿಗೆಲ್ಲ ಡ್ರಾಪ್ ಮಾಡೋದು, ಅವ್ರನ್ನ ಪಿಕಪ್ ಮಾಡೋದು, ಈ ಥರ ಕೆಲಸ. ಅದಕ್ಕೆ ನಿನ್ನ ಮನೇಲೆಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇದ್ಬಿಡು ಅಂತೇಳಿ ಹೇಳ್ತೀನಿ ಅಷ್ಟೇ. ಯಾವತ್ತಿದ್ರು ವಿಷಯ ಸತ್ಯ ಏನಂತ ಗೊತ್ತಾಗಲೇಬೇಕಲ್ವಾ. ನಾನು ಅಣ್ಣನ ಹತ್ರ ಮಾತಾಡಿರ್ತೀನಿ. ಅಣ್ಣ ಏನು ಬೈಬೇಡ ಕಣಣ್ಣ, ಈ ಥರ ಮಾಡ್ಕೊಬಿಟ್ಟವನಂತೆ ನಮ್ಮ ಹುಡುಗ ಅಂತ ಹೇಳಿ ಅಣ್ಣನ ಹತ್ರ ಮಾತಾಡ್ತೀನಿ ನಾನು. ನೀನು ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ಮಾತಾಡಿ ಹೇಳ್ತೀನಿ. ಅಣ್ಣ ಏನು ಅನ್ನಲ್ಲ ಹೇಳು. ನಾನೆಲ್ಲ ಹೇಳ್ತೀನಿ ಅಣ್ಣನ ಗಣ ಹಿಂಗೈತೆ ಕಣಣ್ಣ ಮ್ಯಾಟ್ರು, ನಮ್ಮ ಹುಡುಗ ಈ ರೀತಿ ಮಾಡ್ಕೊಬಿಟ್ಟವನೇ ಅಂತೇಳಿ ಹೇಳ್ತೀನಿ, ಅಣ್ಣನ ಹತ್ರ ಮಾತಾಡ್ತೀನಿ. ಸರಿ. ನನಗೆ ಅಣ್ಣ ಎಲ್ಲಿ ಬೈದ್ಬಿಡ್ತು ಅನ್ನೋದೊಂದು ಭಯ. ಅದಕ್ಕೆ ನೋಡಿ ನಮ್ಮ ಅಣ್ಣ ಬೈದ್ಬಿಡ್ತಾರೆ ಅಂತ ಅದಕ್ಕೆ ನಾನು ನಿನಗೆ ಹೇಳಿದ್ದು. ಅಣ್ಣ ಮತ್ತೆ ನೋಡು ನಮಗೆ ಹಿಂಗೆ ಮಾಡ್ಬಿಟ್ನಲ್ಲ ಈ ಮನೇಲಿ ಇದ್ಕೊಂಡು, ಮತ್ತು ಊರಲ್ಲಿ ನಮಗೆ ಹಿಂಗೆ ಮಾತಾಡ್ತಾರೆ ಅಂತ ಏನಾದರೂ ಬೇಜಾರು ಮಾಡ್ಕೊಬಿಡುತ್ತೆ. ಅದಕ್ಕೇ ನಾನು ಹೇಳಿದ್ದು ಅಣ್ಣನ ಹತ್ರ ನೀನು ಮಾತಾಡ್ತೀಯ ಅಂತ. ಮಾತಾಡ್ತೀನಿ ಬಿಡ್ಮಗ, ತಲೆ ಕೆಡಿಸ್ಕೊಬೇಡ. ಆರಾಮಾಗಿರೋದು ನೋಡು, ಚೆನ್ನಾಗಿರು ಅಷ್ಟೇ, ಖುಷಿಯಾಗಿರೋದು ನೋಡು. ನಾನಿದ್ದೀನಿ ನಿನ್ನ ಸಪೋರ್ಟಿಗೆ, ಯಾವಾಗಲೂ ನಿನ್ನ ಸಪೋರ್ಟಿಗೆ ನಾನಿದ್ದೀನಿ. ತಲೆ ಕೆಡಿಸ್ಕೊಬೇಡ, ಆರಾಮಾಗಿದ್ಬಿಡು. ಅಣ್ಣನ ಹತ್ರ ಮಾತಾಡ್ತೀನಿ. ಈ ವಿಷಯ ಜೀವಿತಂಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ. ಅಯ್ಯೋ ಲಬ 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 ಬಾಯಿ ಬಡ್ಕೊಬಿಡ್ತಾಳೆ. ಇದೇನಪ್ಪ ಇದು ಹಿಂಗಾಯ್ತು, ಏನಪ್ಪ ಇದು ಹಿಂಗಾಯ್ತು ಅಂತೇಳಿ ಬಾಯಿ ಬಡ್ಕೊಬಿಡ್ತಾಳೆ. ಅಯ್ಯೋ ದೇವ್ರೆ. ಗೊತ್ತಾಗ್ಬೇಕು ವಿಷಯ. ಅಂದರೆ ಆದಷ್ಟು ಬೇಗ ಅವಳಿಗೆ ಗೊತ್ತಾದಷ್ಟು ಒಳ್ಳೇದೇನೆ. ಈಗ ಭಾಳ ಒಂಥರ ಬಿಲ್ಡಪ್ ಕೊಡ್ತಾ ಇದ್ದಾಳೆ, ಒಂಥರ ಇದು ಮಾಡ್ತಾ ಇದ್ದಾಳೆ ಇವಾಗ. ಗೊತ್ತಾಗುತ್ತೆ ಹೋಗ್ತಾ ಗೊತ್ತಾಗುತ್ತೆ, ಸರ್ರೇ ಗೊತ್ತಾಗುತ್ತೆ. ಸರಿ ಆಯ್ತು ಕಣಪ್ಪ, ಸರಿ ಆಯಿತು. ಇನ್ನೇನು ಸಮಾಚಾರ? ಅವಳು ಫೋನ್ ಎಲ್ಲಿ ರಿಸೀವ್ ಮಾಡಿಬಿಡ್ತಾಳೋ ಅಂತ ಅಣ್ಣ ಬೇರೆ ಫೋನ್ ಮಾಡಿದ್ದು. ಯಾರು ಫೋನ್ ಮಾಡಿದ್ದು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ನಾನು ಒಂದೊಂದ್ಸತಿ ಅಣ್ಣನ ಫೋನು ಸೈಲೆಂಟ್ ಮಾಡಿರ್ತೀನ. ಅಣ್ಣನ ಫೋನ್ ಒಂದೊಂದ್ಸತಿ ರಿಸೀವ್ ಮಾಡಿಲ್ಲ. ಬೆಳಗ್ಗೆ ಮಾಡಿತ್ತು, ಇವಾಗ ಮಾಡ್ತೀನಿ. ಅಣ್ಣನ ಹತ್ರ ಮಾತಾಡ್ತೀನಿ. ಅದೇ ಸೊಸಿ ಕೇಳಿದ್ದೀನಿ ಇಲ್ಲಿ, ಅದಕ್ಕೆ ಕೊಡ್ತೀವಿ ಅಂತ ಹೇಳವ್ರೆ, ಮಾಡಿಸ್ಬಿಡೋಣ ಎಲ್ಲ ಕೆಲಸನ ಅಂತ. ಅಣ್ಣ ತುಂಬ ಒಳ್ಳೆಯವರು. ಸುಮ್ಮನೆ ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗೋದು ನೋಡು ಅಷ್ಟೇ. ಹೆಂಗೋ ಇನ್ನೇನು ಮದುವೆನೂ ಮಾಡ್ಕೊಬಿಡ್ತೀಯಾ? ಹುಡುಗಿ ಸಿಕ್ಕೊಳ್ಳಿ ಅಂತೀಯ, ಮದುವೆನೂ ಮಾಡ್ಕೊಂಡು ಇನ್ನು ಲೈಫ್ ಸೆಟ್ಲ್ ಮಾಡ್ಕೊಂಡು ಒಳ್ಳೆ ಕೆಲಸ, ಅಣ್ಣ ಒಳ್ಳೆ ಸಂಬಳ ಕೊಡ್ತಾರೆ. ಇವಾಗ ಮನೆ ಕೆಲಸ ಹುಡುಗಿನೂ ಮಾಡೋದ್ರಿಂದನ ಹೆಂಗೋ ಅತ್ಲಾಗ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಇಬ್ಬರು ಅಲ್ಲೇ ಕೆಲಸದಾರಾಗಿರೋದ್ರಿಂದ ಸುಮ್ಮನೆ ಆರಾಮ ಮಾಡ್ಕೊಂಡು ಹೋಗ್ಬಿಡ್ಬೋದು. ನಿನಗೆ ಒಂದು 30,000 ಸಂಬಳ ಕೊಡ್ತಾರೆ ಅಂದರೆ ಹುಡುಗಿಗೆ ಒಂದು 20,000-25,000 ಸಂಬಳ ಕೊಡ್ತಾರೆ. ಅಣ್ಣಂಗೆ ಏನು ದುಡ್ಡಿಗೇನು ಬರ ಇಲ್ಲ. ಅವರೇನು ಯಾವುದಕ್ಕೇನು ಇದು ಮಾಡಲ್ಲ. ನಿನಗೆ ಆಗಲಿ ಎಷ್ಟು ಅವರು ನೋಡು, ಆವತ್ತು ಮನೆಯಾಗೆ ಆಗಲಿ ಎಷ್ಟು ದುಡ್ಡಿನ ಕಾಸಿನ ವಿಚಾರದಾಗಲೇ ಆಗಲಿ. ಏನು ಅಮ್ಮಣ್ಣ ಮಾತ್ರ ದುಡ್ಡಿನ ವಿಚಾರದಾಗ ನನಗೆ ಏನು ಲಕ್ಷಾಂತರ ರೂಪಾಯಿ ಗಟ್ಟಲೆ, 2 ಲಕ್ಷ 3 ಲಕ್ಷ ಗಟ್ಟಲೆ ನನಗೆ ಕೊಟ್ಟಿರ್ತಾರೆ. ಆದ್ರೆ ನಾನು ಯಾವತ್ತು ಅದರಲ್ಲಿ 1 ರೂಪಾಯಿ ಮುಟ್ಟ ಅಂತವನಲ್ಲ. ನಾನು ಹಿಂಗೆ ಅಂದರೆ ನಾನು ನಿಯತ್ತಾಗಿ ಕೆಲಸ ಮಾಡಿದ್ದೀನಿ ನಮ್ಮ ಅಣ್ಣನ ಹತ್ರ. ನಮ್ಮ ಅಣ್ಣ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಇವತ್ತು ನಿಜವಾಗ್ಲೂ ನೆನೆಸ್ಕೋಬೇಕು. ನಿಯತ್ತಾಗಿ ಕೆಲಸ ಮಾಡಿದ್ದೀನಿ ನಮ್ಮ ಅಣ್ಣನ ಹತ್ರ. ಇಲ್ಲಿವರೆಗೂ ನಿಯತ್ತಾಗಿ ಮಾಡಿದ್ದೀನಿ, ಇನ್ಮೇಲೂ ನಿಯತ್ತಾಗೆ ಕೆಲಸ ಮಾಡ್ತೀನಿ ನಾನು. ನನಗೆ ಇವತ್ತು ಅವ್ರ ಮನೇಲಿ ಒಂದು ಅನ್ನ ಕೊಟ್ಟು ಒಂದಿಷ್ಟು ಜಾಗ ಕೊಟ್ಟವ್ರೆ ಅಂದ್ರೆ ನಾನು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಕಣೋ. ವಿಷಯನ ಫಸ್ಟ್ ಸುಬ್ಬು ಹತ್ರ ಹೇಳ್ತೀನಿ, ಹೋಗಿ ಸುಬ್ಬು ಹತ್ರ ಮಾತಾಡ್ತೀನಿ. ಹೋಗಂತೂ ಖುಷಿಯಾಗ್ಬಿಡ್ತೀವಿ. ವಿಷಯ ಹೇಳ್ತಿದ್ದಂಗೆ ಹೇಳ್ತೀನಿ, ಹೋಗಿ. ಸರಿ ಆಯಿತು. ಸರಿ ನೀನು ಇಡ್ಲಾ? ಓಕೆ ಬಾಯ್. ನನಗೆ ಒಂದು ಕಡೆ ಜೀವಿತನಿಗೆ ಹೆಂಗಪ್ಪ ಹೇಳೋದು ಈ ವಿಷಯನ ಅನ್ನೋದು, ಇನ್ನೊಂದು ಕಡೆ ಹೇಳಲೇಬೇಕು, ಯಾವತ್ತಿದ್ರೂ ಸತ್ಯ ಗೊತ್ತಾಗಲೇಬೇಕು ಅಂತ ಒಂದು ಸತಿ ಅನಿಸುತ್ತೆ. ಅದಕ್ಕೆ ಹೇಳೋದಂತೇನೆ ನಾನು ಹೇಳ್ಬಿಡ್ತೀನಿ. ನಮ್ಮ ಅಣ್ಣವ್ರು ಬಂದಮೇಲೆ ಅವರೆಲ್ಲೋ ಸ್ವಲ್ಪ ತಂಗಿ ಮನೆ ಅಕ್ಕನ ಮನೆ ಅಂತ ಹಿಂಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಹೋದ್ಮೇಲೆ ನಾನು ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಫಾರಿನ್ಗೆಲ್ಲ ಹೋಗಿದ್ರು ಅವರು. ಯಾಕಂದರೆ ಅವರು ತುಂಬ ಶ್ರೀಮಂತರು. ಆ ಕಡೆ ಅವ್ರ ರಿಲೇಟಿವ್ಸ್ ಎಲ್ಲನ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಫಾರಿನ್ಗೆಲ್ಲ ಹೋಗಿದ್ದಾರೆ. ಅದಕ್ಕೇ ಆ ಥರ ಎಲ್ಲ ಓಡಾಡ್ಕೊಂಡು ಸ್ವಲ್ಪ ದಿನ ಅವರು ಹೈದ್ರಾಬಾದು ಅಲ್ಲೂ ಇಲ್ಲೂ ಸ್ವಲ್ಪ ಓಡಾಡ್ಕೊಂಡು ಇದ್ದಾರೆ. ಯಾಕಂದರೆ ಅವರು ಸ್ವಲ್ಪ ಎಲ್ಲ ಚೆನ್ನಾಗೆ
ಒಳ್ಳೆ ಶ್ರೀಮಂತರಾಗಿರೋದ್ರಿಂದನ ಓಡಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಹೋಗೋದಕ್ಕೆ ಇಂಥ ಇವಾಗೆಲ್ಲ ರಜೆಗಳಿದೆಯಲ್ಲ ಇವ್ರ ಮಕ್ಕಳಿಗೆಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತಂಗಿ ಮನೆ, ಅಕ್ಕನ ಮನೆ, ಆ ರಿಲೇಟಿವ್ಸ್ ಈ ರಿಲೇಟಿವ್ಸ್ ಅಂತ ಓಡಾಡ್ತಾ ಇದ್ದಾರೆ. ಅದಕ್ಕೆ ಯಾವತ್ತಿದ್ರೂ ಗೊತ್ತಾಗಲೇಬೇಕು. ಬಂದಮೇಲೆ ನಾನು ಖಂಡಿತ ವಿಷಯ ಹೇಳ್ತೀನಿ. ಅವ್ರಿಗೆ ಬರೋವರೆಗೂ ಸದ್ಯಕ್ಕೆ ಜೀವ ತಿರುಗಿ ವಿಷಯ ಗೊತ್ತಾಗ್ದಂಗೆ ನೋಡ್ಕೊಂತೀನಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ನಂಗೆ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.